ಕನ್ನಡದ ನಾಮಫಲಕಗಳ ವಿಚಾರದಲ್ಲಿ ಸುಗ್ರೀವಾಜ್ಞೆ ಮಾಡಿ ಗವರ್ನರಿಗೆ ಕಳಿಸಲಾಗಿತ್ತು. ಅವರು ಅದನ್ನು ಸಹಿ ಹಾಕದೇನೆ ವಾಪಸ್ ಕಳಿಸಿದ್ದಾರೆ. ನಾನು ನನ್ನ ಸೆಕ್ರೆಟರಿ ಹತ್ರ ಮಾತಾಡಿದೆ. ಈಗ ವಾಪಸ್ ಬಂದಿದೆ ಫೈಲು ಅಂತಂತ ಹೇಳಿದರು. ನಾವು ನಿಜವಾಗ್ಲೂ ನವಂಬರ್ 5ಕ್ಕೆ ಕೊಟ್ಟಿದ್ವಿ, ಆರ್ಡಿನೆನ್ಸ್ ಮಾಡಿ ಅಂತ ಕ್ಯಾಬಿನೆಟ್ನಾಗ ಅಪ್ರೂವ್ ಮಾಡಿ ಕಳಿಸಿದ್ವಿ. ಅದೇನೋ ನನಗನ್ಸಿದ ಮಟ್ಟಿಗೆ ಅವರು ಊರಲ್ಲಿ ಇರಲಿಲ್ಲ, ರಾಜ್ಯಪಾಲರು ಅನಾರೋಗ್ಯದ ಕಾರಣ ಸ್ವಲ್ಪ ಅವರು ಫೈಲ್ ನೋಡೋದು ಲೇಟ್ ಆಗಿರ್ಬೋದು. ಅದಕ್ಕೆ ಅವರು ನನಗೆ ನಿನ್ನೆ ವಾಪಸ್ ಫೈಲ್ ಬಂದಿದೆ. ಅದರಲ್ಲಿ ಭಾಳ ಸ್ಪಷ್ಟವಾಗಿ ನಿಮ್ಮ 2 ಸೆಷನ್ ಇದೆ, ಸೆಷನ್ದೊಳಗೆ ಅಪ್ರೂವ್ ಮಾಡಿ ಕಳಿಸಿ ಅಂತಂತ ಮಾತಾಡಿದ್ದಾರೆ. ಆಯಿತು, ನಾಳೆ 12ನೇ ತಾರೀಕಿಗೆ ಸೆಷನ್ ಕರೆದಿದ್ದಾರೆ. ಆ ಸೆಷನ್ದೊಳಗೆ 2 ಹೌಸ್ನೊಳಗೆ ನಾನು ಅದನ್ನು ಮಂಡಿಸ್ತಾ ಇದ್ದೀನಿ. ಮಂಡಿಸಿ ನಾನು ರಾಜ್ಯಪಾಲರಿಗೆ ಕಳಿಸುವಂಥ ಬೇರೆ ರೀಸನ್ನು ಅಂತ ನನಗೇನು ಅನ್ನಿಸಿಲ್ಲ. ಬೇರೆ ಸೆಷನ್ನು ಅಂತ ರೀಸನ್ ಹಾಕಿ ಕಳಿಸಿದ್ದಾರೆ. ನೋಡ, ನಾನು ರಾಜಕಾರಣ ಮಾಡೋದಕ್ಕಿಂತನೂ ನನ್ನ ಆಸೆ ಏನು ಅಂದರೆ ಅದು ಆಗಬೇಕು, ಅದಾಗಿ ಕರ್ನಾಟಕದ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಜನರಿಗೆ ಒಂದು ಹೆಮ್ಮೆ ಪಡುವಂಥ ವಿಷಯ, ಈ ರಾಜ್ಯಕ್ಕೆ ಒಂದು ಹೊಸ ಸಂದೇಶ ಕೊಡುವಂಥ ವಿಚಾರ. ಹಿಂಗಾಗಿ ಅಪ್ರೂವ್ ಮಾಡಿ ಕಳಿಸಿದ್ರು ತಪ್ಪಿದ್ದಿದ್ದಿಲ್ಲ. ಬಟ್ ರಾಜ್ಯಪಾಲರು ಮತ್ತು ಈಗ ನಮ್ಮ ಮುಖ್ಯಸ್ಥರು ಅವರು ಹೇಳಿದ ಮೇಲೆ ನಾನು ಅದಕ್ಕೆ ರಾಜಕೀಯ ಬೆರೆಸುವಂಥ ಕೆಲಸವನ್ನು ನಾನು ಮಾಡೋಕ್ಕೆ ಇಷ್ಟಪಡೋಂಗಿಲ್ಲ. ಅದನ್ನು ನಾನು 2 ಹೌಸ್ನೊಳಗೆ ಮಂಡನೆಯನ್ನು ಮಾಡ್ತೀನಿ. ನನಗೆ ಫೆಬ್ರವರಿ 28ಕ್ಕೆ ನಾವು ಕೊನೆ ಡೇಟನ್ನು ನಿಗದಿ ಮಾಡಿದ್ವಿ. ನಾನು ನಿಜವಾಗ್ಲೂ ಇವತ್ತು ಅವ್ರಿಗೆ ಭೇಟಿ ಆಗ್ಬೇಕಂತನೂ ಮಾಡಿದ್ದೆ. ನಮ್ಮ ಸೆಕ್ರೆಟರಿಗೆ ನಾನು ಟೈಮ್ ತೊಗೊಳ್ಳಿ 31ಕ್ಕೆ ಹೋಗಿ ಭೇಟಿ ಮಾಡೋಣ ಅಂತ ನಾನು ನಿರ್ಧಾರ ಮಾಡಿದ್ದೆ. ಬಟ್ ನಾನು ಬರೋದ್ರೊಳಗೆ ಅದು ನಿನ್ನೆ ವಾಪಸ್ ಬಂದಿದೆ. ನಾನು 2-3 ದಿವಸ ಬೇರೆ ಬೇರೆ ಜಿಲ್ಲೆ ಪ್ರವಾಸ ಮತ್ತು ನಾನು ಕ್ಷೇತ್ರದ ಪ್ರವಾಸದೊಳಗಿದ್ದೆ. ನಾನು ನಿನ್ನೆ ರಾತ್ರಿ ಬಂದಿದ್ದಾಗ ನಮ್ಮ ಸೆಕ್ರೆಟರಿ ಫೋನ್ ಹಚ್ಚಿದ್ರು, ಇಲ್ಲ ವಾಪಸ್ ಫೈಲ್. ನಾನು ಹೇಳಿದೆ ಬೆಳಗ್ಗೆ ರಾಜ್ಯಪಾಲರ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ಹೋಗಿ ಮಾತಾಡಿ ಅಂತಂತ ಹೇಳಿದ್ದೆ. ಆದರೆ ಇವತ್ತು ಬಂದಿದೆ. ಇರಲಿ, ನಾನು ಇದಕ್ಕೆ ರಾಜಕಾರಣ ಮಾಡೋದಕ್ಕಿಂತ ಇದು ನಮ್ಮ ಕನ್ನಡದ ರಾಜ್ಯದ ಅಸ್ಮಿತೆಯ ಪ್ರಶ್ನೆ ಮತ್ತು ಅದರ ಜೊತೆಗೆ ನಮ್ಮ ಭಾಷೆದ ಒಂದು ಇಡೀ ರಾಜ್ಯಕ್ಕೆ, ಅದು ವಿಶೇಷವಾಗಿ ಬೆಂಗಳೂರು ನಗರ ಅದರೊಳಗೆ ಹೆಚ್ಚು. ಯಾಕಂದರೆ ಕರ್ನಾಟಕ ರಾಜ್ಯದಂಥ ಬೇರೆ ಬೇರೆ ಪ್ರದೇಶದೊಳಗೆ ಎಲ್ಲರೂ ಕನ್ನಡವನ್ನೇ ಬಳಸ್ತಾರೆ. ಆದರೆ ಇಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಇದೆ. ಅದನ್ನು ನಾನು ಆಡಿಯನ್ಸ್ ಮೂಲಕ ತರಬೇಕು. ಫೆಬ್ರವರಿ 28 ಅನ್ನೋದ್ರಾಗೇ ಕೊನೆ ಡೇಟನ್ನು ಕೊಟ್ಟಿದ್ವಿ. ಮುಖ್ಯಮಂತ್ರಿಗಳಿಗೂ ನಮಗೆ ಆದೇಶ ಮಾಡಿದರು. ಆ ಒಂದು ಕಾರಣಕ್ಕಾಗಿ ನಾನು ಕಳಿಸಿದ್ದೆ. ಇವಾಗ ಆಗಿದೆ. ಆದ್ರೂ ಅದನ್ನು ನಾಳೆ ನಾನು 12ನೇ ತಾರೀಕಿಗೆ ಅಧಿವೇಶನ ಇರೋದ್ರಿಂದ ಆದಷ್ಟು ಅದನ್ನು ರಾಜ್ಯಪಾಲರ ತೀರ್ಮಾನದಿಂದ ಸಾರ್ವಜನಿಕ ವಲಯದಲ್ಲಿ ಒಂದು ಟೀಕೆ ವ್ಯಕ್ತವಾಗ್ತಾ ಇದೆ. ಆ ಸಾರ್ವಜನಿಕರಿಗೆ ಬಿಟ್ಟಿದ್ದೀನಿ ಅದನ್ನೇ. ಆ ವಿಚಾರ ಇದಕ್ಕೆ ಯಾರೂ ವಿರೋಧ ಇಲ್ಲ. ಯಾಕೆ ಕಳಿಸಿದ್ದಾರೆ ಅಂತಂದು ನನಗೆ ಒಬ್ಬರ ಹತ್ರ ನಾನು ಕೇಳಿದೆ. ಇಲ್ಲ, ಅಧಿವೇಶನ ಡೇಟ್ ಫಿಕ್ಸ್ ಮಾಡಿದ್ದಕ್ಕೆ ಮಾಡೋಕ್ಕಾಗಿರ್ಲಿಕ್ಕಿಲ್ಲ ಅಂತ ನಮ್ಮ ಮಾತನ್ನು ಹೇಳಿದರು. ಇರಲಿ, ಬಂದಿದೆ. ನಾನು ಅದನ್ನು ನಾಳೆ 12ನೇ ತಾರೀಕಿಗೆ ಅಧಿವೇಶನದೊಳಗೆ ಅದನ್ನು ಮಂಡಿಸೋದು. ನೀವು ರಾಜಕಾರಣ ಮಾಡೋದಿಲ್ಲ ಅನ್ನೋಂಥ ಮಾತುಗಳನ್ನ ಹೇಳ್ತಾ ಇದ್ರಿ. ಎಲ್ಲೋ ಒಂದ್ ಕಡೆಗೆ ರಾಜ್ಯಪಾಲರಿಂದ ಏನಾದ್ರು ರಾಜಕಾರಣ ನಡೀತಾ ಇದೆ. ಈ ಹಿಂದೆ ಹರಿಪ್ರಸಾದ್ ಅವರ ವಿಚಾರದಲ್ಲಿ ಸರ್ಕಾರಕ್ಕಿಂತ ರಾಜ್ಯಪಾಲರವರೇ ಪದೇ ಪದೇ ಆಸಕ್ತಿ ತೋರಿದ್ರು ಅನ್ನೋಂಥ ಮಾತುಗಳು ಕೇಳಿ ಬಂದಿತ್ತು. ನಿಮ್ಮದೇ ನಾಯಕರು ಹೇಳಿದ್ರು. ಈಗ ವಾಪಸ್ ಕಳಿಸಿದ್ದಾರೆ. ಸರ್, ವಾಪಸ್ ಕಳಿಸಿದ್ದಕ್ಕೆ ನಾನು ಅದನ್ನೇ ಹೇಳಿದ್ನಲ್ಲ, ಕನ್ನಡ ಭಾಷೆ ವಿಚಾರದೊಳಗೆ ನಾನು ರಾಜಕಾರಣ ಮಾಡೋಲ್ಲ ಅಂತ BJP ಅವ್ರು ತಿಳ್ಕೊಂಡಿದ್ದೀನಿ. ಆದರೂ ಕೆಲವೊಂದಿಷ್ಟು ಮಾಡಿದ್ದಾರೆ. BJP ಅವ್ರದ್ದು ಬೇರೆ, ರಾಜ್ಯಪಾಲರದ್ದು ಬೇರೆ. ಬಟ್ ರಾಜ್ಯಪಾಲರ ವಿಚಾರದಾಗ ನಾನು ಅದನ್ನು ಮಾತಾಡೋಕ್ಕೆ ನಾನು ಇಷ್ಟಪಡೋಂಗಿಲ್ಲ. ಬಟ್ ಅದನ್ನು ನಾನು 12ನೇ ತಾರೀಕಿಗೆ ಅಧಿವೇಶನದೊಳಗೆ ಅದನ್ನು ಮಂಡಿಸುವಂಥ ಕೆಲಸ.